ಹಲೋ ಹಾಯ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಹೇಗಿದ್ದೀರಿಲ್ಲ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ತುಂಬಾ ಸಿಂಪಲ್ಲಾಗಿ ಈಸಿಯಾಗಿ 5 ನಿಮಿಷದ ಒಳಗಡೆ ಎಲ್ಲದಕ್ಕೂ ಒಂದೇ ಕಾಂಬಿನೇಷನ್, ಅಂದರೆ ಪೂರಿ, ಚಪಾತಿ, ದೋಸೆ, ಇಡ್ಲಿ, ಮುದ್ದೆ ಎಲ್ಲದಕ್ಕೂ ಒಂದೇ ಕಾಂಬಿನೇಷನಲ್ಲಿ ಚಟ್ನಿ ಮಾಡಿ ತೋರಿಸ್ತಾ ಇದ್ದೀನಿ. ಬನ್ನಿ ಯಾವ ರೀತಿ ಮಾಡೋದು, ಏನೆಲ್ಲ ಸಾಮಗ್ರಿಗಳು ಬೇಕು ಅನ್ನೋದನ್ನು ನೋಡೋಣ. ಮೊದಲಿಗೆ ನೀವು ನೋಡ್ಬೋದು, ಇಲ್ಲಿ 2 ದೊಡ್ಡ ಈರುಳ್ಳಿನ ಈ ರೀತಿಯಾಗಿ ಉದ್ದ ಉದ್ದ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಅದಾದಮೇಲೆ ಒಂದು ಹೆಸರು ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ. ಒಂದು ಸ್ವಲ್ಪ ಟೊಮೊಟೊ, ಅಂದರೆ ಒಂದು 6ರಿಂದ 7 ಟೊಮೊಟೊ ತೊಗೊಂಡಿದ್ದೀನಿ. ಅದಾದಮೇಲೆ ನೋಡಿ, ಈ ಕಡಲೆಬೇಳೆ ಮತ್ತು ಉದ್ದಿನಬೇಳೆ, ಜೀರಿಗೆ ತುಂಬಾ ಸ್ಪೆಷಲ್ ಈ ಚಟ್ನಿಯಲ್ಲಿ ಅಂತಲೇ ಹೇಳಬೇಕು. ಅದಾದಮೇಲೆ ಸ್ವಲ್ಪ ಒಣಕೊಬ್ಬರಿನ ತೊಗೊಂಡಿದ್ದೀನಿ, ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಕರಿಬೇವನ್ನ ತೊಗೊಂಡಿದ್ದೀನಿ. ಅದಾದಮೇಲೆ ಸ್ಟವ್ ಮೇಲೆ ಬಾಣಲೆ ಇಟ್ಕೊಳ್ತಾ ಇದ್ದೀನಿ. ನೀವು ಈ ರೀತಿಯಾಗಿ ಒಂದು ಸಲ ಟ್ರೈ ಮಾಡಿ ನೋಡಿ, ಖಂಡಿತ ಮನೇಲಿ ಎಲ್ಲರಿಗೂ ಇಷ್ಟ ಆಗುತ್ತೆ. ಸೊ ಸ್ಟವ್ ಮೇಲೆ ಬಾಣಲೆ ಇಟ್ಬಿಟ್ಟು ಸ್ವಲ್ಪ ಉದ್ದಿನಬೇಳೆ, ಕಡಲೆಬೇಳೆ, ತೊಗೊಂಡಿರೋಂಥ ಜೀರಿಗೆನ ಸೇರಿಸ್ಕೊಂಡು ಲೋ ಫ್ಲೇಮಲ್ಲಿ ಇಟ್ಕೊಂಡು ಗ್ಯಾಸ್ನ ಚೆನ್ನಾಗಿ ಸ್ಮೆಲ್ ಬರುತ್ತೆ ಗಮ್ ಅಂತ, ಸ್ವಲ್ಪ ರೆಡ್ ಕಲರ್ ಚೇಂಜ್ ಆಗೋವರೆಗೂ ಹುರ್ಕೊಬೇಕು. ಅದಾದಮೇಲೆ ತೊಗೊಂಡಿರೋ ಅಂಥ ಈರುಳ್ಳಿ, ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿರೋ ಅಂಥ ಈರುಳ್ಳಿನ ಹಾಕಿ ಈರುಳ್ಳಿಯಲ್ಲಿರುವಂಥ ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ಫ್ರೈ ಮಾಡಬೇಕು. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಫ್ರೈ ಮಾಡ್ಕೋತಾ ಇದ್ದೀನಿ. ಅದಾದಮೇಲೆ ಚೆನ್ನಾಗಿ ಈರುಳ್ಳಿ ಸ್ವಲ್ಪ ಹಸಿ ವಾಸನೆ ಎಲ್ಲ ಹೋಗಾದಮೇಲೆ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿರೋ ಅಂಥ ಟೊಮೊಟೊನ ಸೇರಿಸ್ತಾ ಇದ್ದೀನಿ. ಈ ಟೊಮೊಟೊ ಹಣ್ಣು, ಕಾಯಿ ಯಾವುದು ಬೇಕಂದ್ರೂ ನಾವು ಬಳಸ್ಕೊಬೋದು. ಸೊ ಇದರಲ್ಲಿ ತುಂಬ ಸ್ಪೆಷಲ್ ಅಂತಲೇ ಹೇಳಿದ್ನಲ್ಲ, ಈ ಉದ್ದಿನಬೇಳೆ, ಕಡಲೆಬೇಳೆ ಈ ರೈಸ್ ಜೊತೆ ಕಲಿಸ್ಕೊಂಡು ತಿನ್ನಬೇಕಂದ್ರೆ ಅದ್ರ ಮಜಾನೇ ಹೇಳೋಕ್ಕೆ ಆಗಲ್ಲ. ಅಷ್ಟು ಗಮ್ ಅಂತ ಇರುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಆಮೇಲೆ ಕಲರ್ಗೋಸ್ಕರ ನಾನು ಇಲ್ಲಿ 4 ಗುಂಟೂರು ಮೆಣಸಿನ್ಕಾಯಿನ ಸೇರಿಸ್ಕೊಂಡಿದ್ದೀನಿ. ಆಮೇಲೆ ನಾನು ಇದನ್ನು ಚೆನ್ನಾಗಿ ಈ ರೀತಿಯಾಗಿ ಐ ಫ್ಲೇಮಲ್ಲಿ ಇಟ್ಕೊಂಡು ಮಿಕ್ಸ್ ಮಾಡ್ತಾ ಚೆನ್ನಾಗಿ ಈ ರೀತಿಯಾಗಿ ಟೊಮೊಟೊ ಎಲ್ಲ ಸ್ಮ್ಯಾಶ್ ಆಗೋವರೆಗೂ ಬೇಯಿಸ್ಕೊಬೇಕಾಗತ್ತೆ. ನೀವು ನೋಡ್ಬೋದು, ಇಲ್ಲಿ ಟೊಮೊಟೊ ಎಲ್ಲ ಸ್ವಲ್ಪ ಮೆತ್ತಗಾಗಾದಮೇಲೆ ನಾನು ಇದಕ್ಕೆ ಸ್ವಲ್ಪ ಅರಿಶಿನ 1 ಸ್ಪೂನ್ ಹಾಕಿ, ಅದಾದಮೇಲೆ 1 ಸ್ಪೂನ್ ಆಗೋಷ್ಟು ಖಾರಕ್ಕೆ ನೋಡಿಕೊಂಡು ನಾವು ಇಲ್ಲಿ ಸಾಂಬಾರು ಪುಡಿನ ಬಳಸ್ಕೊತಾ ಇದ್ದೀನಿ. ಸಾಂಬಾರು ಪುಡಿನ ಹಾಕಿ ಸ್ಟವ್ ಆಫ್ ಮಾಡಿಬಿಟ್ಟು ಚೆನ್ನಾಗಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಬೇಕು. ಸೊ ಬಿಸಿಯಲ್ಲಿ ನಾವು ಸಾಂಬಾರು ಪುಡಿ ಅನ್ನೋದು ಏನೂ ಹಾಕೋದು ಬೇಡ. ಅದಾದಮೇಲೆ ಸ್ಟವ್ ಆಫ್ ಮಾಡಿರ್ತೀವಲ್ಲ, ಅದ್ರ ಮೇಲೆ ನಾನು ಇಲ್ಲಿ ತೊಗೊಂಡಿರೋಂಥ ಸ್ವಲ್ಪ ಕರಿಬೇವು ಮತ್ತು ಹಸಿ ಕೊತ್ತಂಬರಿನ ಹಾಕ್ಕೊಂಡು ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಮಿಕ್ಸ್ ಮಾಡಿ ಈ ಮಿಶ್ರಣ ಸ್ವಲ್ಪ ತಣ್ಣಗಾಗೋಕ್ಕೆ ಬಿಡೋಣ. ಸೊ ತಣ್ಣಗಾದ್ಮೇಲೆ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ರುಬ್ಕೊಬೇಕಾಗತ್ತೆ ಇದನ್ನು. ಸೊ ತಣ್ಣಗಾಗಿ ಆದಮೇಲೆ ನಾನು ಇದಕ್ಕೆ ಸ್ವಲ್ಪ ರುಚಿಗೆ, ಅಂದರೆ ನಮ್ಮ ಚಟ್ನಿಗೆ ಎಷ್ಟು ಬೇಕೋ ನೋಡಿಕೊಂಡು ಸ್ವಲ್ಪ ಉಪ್ಪನ್ನ ಸೇರಿಸ್ಕೊತಾ ಇದ್ದೀನಿ. ಉಪ್ಪು ಹಾಕಿ ಆದಮೇಲೆ ತೊಗೊಂಡಿರೋ ಅಂಥ ಕಾಯಿ ತುರಿ, ಅಂತಂದರೆ ಒಣಕೊಬ್ಬರಿನ ಸೇರಿಸ್ಕೊತಾ ಇದ್ದೀನಿ. ಒಣಕೊಬ್ಬರಿನ ಸೇರಿಸಿ ಚೆನ್ನಾಗಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಬೇಕು. ಎಲ್ಲನೂ ಈವನಾಗಿ ಮಿಕ್ಸ್ ಆಗಬೇಕು. ಮಿಕ್ಸ್ ಆಗಿ ಆದಮೇಲೆ ನಾವು ಇದನ್ನು ಮಿಕ್ಸಿ ಜಾರ್ಗೆ ತೊಗೊಬೇಕಾಗತ್ತೆ. ಸೊ ಇವಾಗ ಈ ಹುರಿದಿರೋಂಥ ಎಲ್ಲ ಮಿಶ್ರಣನ ನಾನು ತಣ್ಣಗಾಗಿ ಆದಮೇಲೆ ನಾನು ಇವಾಗ ಮಿಕ್ಸಿಗೆ ತೊಗೋತಾ ಇದ್ದೀನಿ. ನೀವು ನೋಡ್ಬೋದು, ಇಲ್ಲಿ ಮಿಕ್ಸಿ ಜಾರ್ ಒಳಗಡೆ ಯಾವುದೇ ಕಾರಣಕ್ಕೂ ನೀರನ್ನ ಸೇರಿಸೋದು ಬೇಡ. ಹಾಗೆ ನಾವೇನು ರೋಸ್ಟ್ ಮಾಡಿರ್ತೀವೋ ಆಯಿಲಲ್ಲಿ ಅಷ್ಟು ಮಿಶ್ರಣನ ನಾನು ಇವಾಗ ಮಿಕ್ಸಿ ಜಾರ್ಗೆ ಸೇರಿಸ್ಕೊತಾ ಇದ್ದೀನಿ. ಮಿಕ್ಸಿ ಜಾರ್ಗೆ ಸೇರಿಸ್ಕೊಂಡು ನೀರು ಹಾಕದೆ ಈ ರೀತಿಯಾಗಿ ತರಿಯಾಗಿ ರುಬ್ಕೊಂಬರಬೇಕು. ಸೊ ನೋಡ್ಬೋದು ಇವಾಗ ಯಾವ ರೀತಿ ಆಗಿದೆ ಅಂತ. ನೀವು ನೋಡ್ತಾ ಇದ್ದೀರಾ, ನುಣ್ಣಗೂ ಇಲ್ಲ, ಈ ಕಡೆ ತರಿಯಾಗಿ ಇಲ್ಲ, ಮೀಡಿಯಮ್ ಆಗಿ ನಾನು ಈ ರೀತಿಯಾಗಿ ರುಬ್ಕೊಂಬಂದಿರೋ ಅಂಥದ್ದು. ಈ ಮಿಶ್ರಣಕ್ಕೆ ಒಂದು ಸ್ವಲ್ಪ ಒಗ್ಗರಣೆ ಕೊಟ್ಟರೆ ಮತ್ತಷ್ಟು ರುಚಿ ಹೆಚ್ಚಾಗತ್ತೆ ಇದ್ರದ್ದು. ಹಾಗಾಗಿ ಬಾಣಲೆಗೆ ಸ್ವಲ್ಪ ಆಯಿಲ್ನ ಹಾಕ್ಕೊಂಡು ಸ್ವಲ್ಪ ಸಾಸಿವೆನ ಸೇರಿಸ್ಕೊತಾ ಇದ್ದೀನಿ. ಇವಾಗ ಸಾಸಿವೆ ಸಿಡಿದಾದ್ಮೇಲೆ ನಾನು ಇದಕ್ಕೆ ಸ್ವಲ್ಪ ರೈಸ್ ಜೊತೆ ಕಲಿಸ್ಕೊಂಡು ತಿನ್ನಬೇಕಂದ್ರೆ ಅಲ್ಲಲ್ಲಿ ಉದ್ದಿನಬೇಳೆ ಸಿಕ್ಕಿದ್ರೆ ಫ್ರೈ ಆಗಿರೋಂಥ ತುಂಬ ಟೇಸ್ಟಿಯಾಗಿರುತ್ತಲ್ವ. ಹಾಗಾಗಿ ಸ್ವಲ್ಪ ಉದ್ದಿನಬೇಳೆನ ಸೇರಿಸ್ಕೊತಾ ಇದ್ದೀನಿ. ಇವಾಗ ಉದ್ದಿನಬೇಳೆ ಸೇರಿಸ್ಕೊಂಡು ಕರಿಬೇವನ್ನ ಸೇರಿಸ್ಕೊಂಡು ಸ್ಟವ್ನ ಆಫ್ ಮಾಡ್ಕೊತಾ ಇದ್ದೀನಿ. ಅಂದರೆ ಕರಿಬೇವು ಸೀದೋಗದೇ ಇರಲಿ ಅಂತಂದ್ಬಿಟ್ಟು. ಹಾಗಾಗಿ ಸ್ಟವ್ ಆಫ್ ಮಾಡಿಕೊಂಡು ಈ ರೀತಿಯಾಗಿ ಚೆನ್ನಾಗಿ ಈ ಮಿಶ್ರಣನ ಈ ಆಯಿಲ್ ಒಳಗಡೆ ಎಲ್ಲನೂ ಮಿಕ್ಸ್ ಆಗೋ ಥರ ಚೆನ್ನಾಗಿ 1 ನಿಮಿಷಗಳ ಕಾಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಆ ಬಿಸಿ ಆಯಿಲಲ್ಲೇ ಸಾಕಾಗತ್ತೆ ಇದು ಮಿಕ್ಸ್ ಮಾಡೋದು. ನೀವು ನೋಡ್ಬೋದು, ಬಾಣಲೆ ಇರೋ ಬಿಸಿಗೇನೋ ಇದು ಚೆನ್ನಾಗಿ ಗಮ್ ಅಂತ ಸ್ಮೆಲ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಒಗ್ಗರಣೆನ ಎಲ್ಲದಕ್ಕೂ ಈ ರೀತಿಯಾಗಿ ಮಿಕ್ಸ್ ಮಾಡಿಕೊಂಡು ಸೊ ಸರ್ವಿಂಗ್
ಬೌಲ್ಗೆ ತೊಗೊಳ್ಳೋದಷ್ಟೇ. ತುಂಬಾ ಟೇಸ್ಟಿಯಾಗಿರುತ್ತೆ. ಒಂದ್ಸಲ ಈ ರೀತಿಯಾಗಿ ಟ್ರೈ ಮಾಡಿ. ತುಂಬ ಅದ್ಭುತವಾಗಿ ಇರುತ್ತೆ ಚಟ್ನಿ. ಉಪ್ಪು, ಹುಳಿ, ಖಾರ ಹಾಗೆ ಅಲ್ಲಲ್ಲಿ ನಾವು ಉದ್ದಿನಬೇಳೆ ಫ್ರೈ ಮಾಡಿ ಹಾಕಿರೋ ಫ್ಲೇವರು ತುಂಬಾ ಚೆನ್ನಾಗಾಗುತ್ತೆ. ನಿಮಗೆಲ್ಲ ಖಂಡಿತ ಇಷ್ಟ ಆಗುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ.